ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಡ್ರಾಮಾ ಮಾಡ್ತಾರೆ. ಅವ್ರು ರಿಯಲ್ ಆಗಿ ಆ ರೀತಿ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ ನಾಟಕ ಮಾಡಿಕೊಂಡು ಇಷ್ಟು ದಿನ ಉಳ್ಕೊಂಡಿದ್ದಾರೆ ಅಂತ ಒಂದಷ್ಟು ಜನ ಅವರ ಮೇಲೆ ಆರೋಪಗಳನ್ನ ಮಾಡ್ತಾ ಇದ್ರೆ, ಮತ್ತೊಂದಷ್ಟು ಜನ ಅವರನ್ನ ಯೂಟ್ಯೂಬ್ ವಾಹಿನಿಯಿಂದಲೇ ನೋಡ್ತಿರುವವರು ಬೇರೆ ರೀತಿಯಾದಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ರಿಯಲ್ ಲೈಫ್ನಲ್ಲಿ ಹೇಗಿದ್ದಾರೋ ಹಾಗೇ ಇದ್ದಾರೆ. ಅವರಲ್ಲಿ ಯಾವುದೇ ರೀತಿಯಾದಂತಹ ನಾಟಕೀಯತೆ ಕಾಣಿಸ್ತಾ ಇಲ್ಲ. ನೀವು ಅವರ ಯೂಟ್ಯೂಬ್ ವಾಹಿನಿಯನ್ನ ಫಾಲೋ ಮಾಡ್ತಾ ಬರ್ತಾ ಇದ್ರೆ ನಿಮಗೆ ಖಂಡಿತವಾಗ್ಲೂ ರಕ್ಷಿತಾ ಶೆಟ್ಟಿ ಏನು ಅನ್ನೋದು ಗೊತ್ತಾಗುತ್ತೆ. ಆದರೆ ನೀವು ಸುಮ್ಮನೆ ಆರೋಪವನ್ನ ಮಾಡ್ತಿದ್ದೀರಿ ಅಂತ ಒಂದಷ್ಟು ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧವಾಗಿ ನಡೀತಾನೆ ಇದೆ. ಇದೆಲ್ಲದರ ನಡುವೆ ರಕ್ಷಿತಾ ಶೆಟ್ಟಿ ಅವರ ಅಜ್ಜಿ ರಕ್ಷಿತಾ ಬಗ್ಗೆ ಒಂದಷ್ಟು ಅಚ್ಚರಿಯ ವಿಚಾರಗಳನ್ನ ಯೂಟ್ಯೂಬ್ ವಾಹಿನಿಯೊಂದಕ್ಕೆ ನೀಡಿದಂತಹ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ. ರಕ್ಷಿತಾ ಶೆಟ್ಟಿ ಅವರ ರಿಯಲ್ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನ ಅವರು ಆ ಸಂದರ್ಶನದಲ್ಲಿ ಹಂಚಿಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಬಹುತೇಕರು ರಕ್ಷಿತಾ ಶೆಟ್ಟಿ ಡ್ರಾಮಾ ಮಾಡ್ತಾರೆ ಅಂತ ಆರೋಪವನ್ನ ಮಾಡ್ತಾ ಇದ್ರೆ, ಅಜ್ಜಿ ಮಾತ್ರ ರಿಯಲ್ ಲೈಫ್ನಲ್ಲಿ ರಕ್ಷಿತಾ ಶೆಟ್ಟಿ ಹೇಗಿದ್ದಾರೋ ಹಾಗೇನೆ ಅಲ್ಲೂ ಕೂಡ ಇದ್ದಾರೆ ಅನ್ನೋದನ್ನ ಹೇಳಿದ್ದಾರೆ. ಅಲ್ಲದೆ ತನ್ನ ಮೊಮ್ಮಗಳು ವ್ಯಕ್ತಿತ್ವ ಯಾವ ರೀತಿ ರೂಢಿಸ್ಕೊಂಡಿದ್ದಾರೆ ಅನ್ನೋ ಬಗ್ಗೆ ಕೂಡ ಅವರ ಅಜ್ಜಿ ಮಾತನಾಡಿದ್ದಾರೆ. ಇನ್ನು ಎಲ್ರಿಗೂ ಕೂಡ ಗೊತ್ತಿದೆ, ಸಾಕಷ್ಟು ಬಾರಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನೀವು ಗಮನಿಸಿರ್ಬೋದು, ಅವರ ಯೂಟ್ಯೂಬ್ ವಾಹಿನಿಯಲ್ಲೂ ಕೂಡ ಗಮನಿಸಿರ್ಬೋದು, ರಕ್ಷಿತಾ ಶೆಟ್ಟಿ ಮುಂಬೈನಲ್ಲಿ ತಮ್ಮದೇ ಆದಂಥ ಒಂದು ಫ್ಲ್ಯಾಟ್ ಅನ್ನು ಖರೀದಿಸಿದ್ದಾರೆ. ಈ ವಿಚಾರದ ಬಗ್ಗೆ ಕೂಡ ಅವರ ಅಜ್ಜಿ ಮಾತನಾಡಿದ್ದಾರೆ. ಹೌದು, ಆಕೆ ಫ್ಲ್ಯಾಟ್ ಅನ್ನು ಖರೀದಿಸಿದ್ದಾಳೆ, ಲೋನ್ ಮಾಡಿ ಆ ಒಂದು ಮನೆಯನ್ನ ಖರೀದಿ ಮಾಡಿದ್ದಾಳೆ. ಹಾಗೆ ನನ್ನ ಸಂಪೂರ್ಣ ಜವಾಬ್ದಾರಿಯನ್ನ ಅವಳೇ ನೋಡ್ಕೊಳ್ತಿದ್ದಾರೆ ಅನ್ನೋ ವಿಚಾರವನ್ನ ಅಜ್ಜಿ ಹೇಳಿದ್ದಾರೆ. ಇಲ್ಲಿ ನಾವು ಬಾಡಿಗೆ ಮನೆಯಲ್ಲಿದ್ದೀವಿ, ಉಡುಪಿ ಜಿಲ್ಲೆಯ ಪಡುಬಿದ್ರಿಯಲ್ಲಿ. ಈ ಮನೆಯ ರೆಂಟನ್ನು ಕೂಡ ರಕ್ಷಿತಾ ಅವರೇ ಕಟ್ತಾ ಇದ್ದಾರೆ. ಜೊತೆಗೆ ನನ್ನ ಎಲ್ಲ ಖರ್ಚು ವೆಚ್ಚಗಳನ್ನು ರಕ್ಷಿತಾ ಅವರೇ ನೋಡ್ಕೊಳ್ತಿದ್ದಾರೆ ಅಂತ ಅಜ್ಜಿ ಹೇಳಿದ್ದಾರೆ. ಹಾಗೆಯೇ ಚಿಕ್ಕ ವಯಸ್ಸಿಗೆ ಆಕೆ ಸಾಕಷ್ಟು ಜವಾಬ್ದಾರಿಯನ್ನ ಹೊತ್ತಿದ್ದಾಳೆ, ಬೇರೆ ಬೇರೆ ಕೆಲಸಗಳನ್ನು ಮಾಡಿದ್ದಾಳೆ. ಇಲ್ಲಿ ಹೊರಗಡೆ ಯಾವ ರೀತಿ ಇರ್ತಾಳೋ ಅದೇ ರೀತಿ ಆಕೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಇದ್ದಾಳೆ ಅಂತ ಅಜ್ಜಿ ಹೇಳಿದ್ದಾರೆ. ಇನ್ನು ಪ್ರಾಣಿ ಪಕ್ಷಿಗಳು ಅಂದರೆ ಆಕೆಗೆ ತುಂಬ ಇಷ್ಟ. ಇಲ್ಲಿದ್ದಾಗ ಅಂದರೆ ಮುಂಬೈನಿಂದ ಪಡುಬಿದ್ರೆಗೆ ಬಂದು ನಮ್ಮ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲೂ ಕೂಡ ಇಲ್ಲಿರುವಂತಹ ನಾಯಿಗಳಿಗೆ ಪೇಟೆಗೆ ಹೋಗಿ ಒಂದಷ್ಟು ತಿನಿಸುಗಳನ್ನು ತಂದು ತಿನ್ನಿಸ್ತಾನೆ ಇರ್ತಾಳೆ. ದನ, ನಾಯಿ, ಬೆಕ್ಕು ಅಂದರೆ ಆಕೆಗೆ ತುಂಬ ಇಷ್ಟ. ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಇರ್ತಾಳೋ ಅದೇ ರೀತಿ ಆಕೆ ರಿಯಲ್ ಲೈಫ್ನಲ್ಲೂ ಕೂಡ ಇದ್ದಾಳೆ. ಇನ್ನು ಆಕೆಗೆ ನಮ್ಮ ಮೇಲೂ ಕೂಡ ಕೆಲವೊಮ್ಮೆ ಕೋಪ ಬರುತ್ತೆ, ಆದರೆ ನನ್ನ ಮೇಲೆ ಯಾವತ್ತೂ ಕೂಡ ಆಕೆ ಕೋಪ ಮಾಡ್ಕೊಂಡಿಲ್ಲ. ಬೇರೆ ಯಾರ ಜೊತೆ ಆದರೂ ಕೋಪ ಮಾಡ್ಕೊಳ್ತಾಳೆ. ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಕೋಪ ಮಾಡ್ಕೊಳ್ತಾಳೋ ಅದೇ ರೀತಿ ಕೋಪ ಮಾಡ್ಕೊಳ್ತಾಳೆ. ಅದನ್ನು ಹೊರತುಪಡಿಸಿದ್ರೆ ಆಕೆಯಲ್ಲಿ ಯಾವುದೇ ರೀತಿಯಾದಂಥ ಕಲ್ಮಶ ಇಲ್ಲ. ಆ ಕೋಪವನ್ನು ಅಲ್ಲಿಗೆ ಮರೆತು ಬಿಡ್ತಾಳೆ, ಅದನ್ನು ಸಾಧಿಸೋದಕ್ಕೆ ಹೋಗೋದಿಲ್ಲ. ಕೆಲವೊಮ್ಮೆ ಕೋಪ ಬರುತ್ತೆ ಆಕೆಗೆ, ಆದರೆ ಆಕೆಯನ್ನ ಒಂದಷ್ಟು ಜನ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಬ್ಲೇಮ್ ಮಾಡ್ತಾರೋ ಆ ರೀತಿ ಆಕೆ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ತುಂಬ ಬೇಜಾರಾಗುತ್ತೆ ನನಗೆ ಕೆಲವೊಂದು ಸಲ ಅಂತ ಅಜ್ಜಿ ದುಃಖದಿಂದ ಹೇಳ್ಕೊಂಡಿದ್ದಾರೆ. ರಕ್ಷಿತಾ ಶೆಟ್ಟಿಯನ್ನ ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದು ಸ್ಪರ್ಧಿಗಳು ಬೈದಾಗ ಅಥವಾ ಆಕೆಯ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿದಾಗ ನಂಗೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ನಾನು ಆಕೆಯನ್ನು ನೋಡಿದ್ದೀನಿ, ಆಕೆ ಆ ರೀತಿ ಇಲ್ಲ. ಹಾಗಾಗಿ ಆಕೆಯನ್ನು ಟಾರ್ಗೆಟ್ ಮಾಡಿದಂಥ ಸಂದರ್ಭದಲ್ಲಿ ತುಂಬ ಬೇಜಾರಾಗುತ್ತೆ ನನಗೆ. ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಮುಂಚೆ ಇಲ್ಲಿ ಬಂದು ಹೋಗಿದ್ಲು. ಹೋಗುವಾಗ ನನ್ನನ್ನು ಅಪ್ಪಿಕೊಂಡು ಕಣ್ಣೀರು ಹಾಕಿ ಹೋಗಿದ್ಲು. ಆಕೆಗೆ ಒಳ್ಳೇದಾಗಲಿ ಅಂತ ನಾನು ಈ ಕ್ಷಣಕ್ಕೂ ಕೂಡ ಹಾರೈಸ್ತೀನಿ. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಆಕೆಗೆ ಯಾರಾದರೂ ಬೈದಾಗ, ಆಕೆಯ ಮೇಲೆ ಪಿತೂರಿ ಮಾಡಿದಾಗ ನನಗೆ ಬೇಜಾರಾಗತ್ತೆ. ಅವತ್ತು ಅಶ್ವಿನಿಯ ಇನ್ಸಿಡೆಂಟ್ ಇರ್ಬೋದು, ಇದೆಲ್ಲವೂ ಆದಾಗ ನನಗೂ ಕೂಡ ಅಳು ಬಂತು. ಇಂತಹ ದೃಶ್ಯಗಳು ಬಂದಾಗ ಎಪಿಸೋಡ್ನಲ್ಲಿ ಈ ರೀತಿ ಆದಾಗ ನಾನು ನೋಡೋದೇ ಇಲ್ಲ. ಅದರಿಂದ ನನಗೆ ತುಂಬ ಬೇಜಾರಾಗುತ್ತೆ. ರಕ್ಷಿತಾ ಅವರಿಗೆ ಯಾರಾದರೂ ಬೈದರೆ ಅಥವಾ ಯಾರಾದರೂ ಸುಳ್ಳು ಆರೋಪಗಳನ್ನು ಮಾಡಿದ್ರೆ ನನಗೆ ತುಂಬ ನೋವಾಗುತ್ತೆ. ಹಾಗಾಗಿ ಕೆಲವೊಮ್ಮೆ ಅಂತಹ ದೃಶ್ಯಗಳಿರುವ ಎಪಿಸೋಡನ್ನು ನಾನು ನೋಡಲ್ಲ. ಬದಲಿಗೆ ಅಕ್ಕಪಕ್ಕದವರು ಏನಾದರೂ ಹೇಳಿದಾಗ ನೋಡ್ತೀನಿ. ಕೆಲವೊಂದು ಸಂದರ್ಭದಲ್ಲಿ ಇವತ್ತು ಆಕೆ ಚೆನ್ನಾಗಿ ಮಾತಾಡಿದ್ಲು ಅಥವಾ ಆಕೆಯನ್ನು ಹೊಗಳಿದ್ರು ವೀಕೆಂಡ್ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಬಂದಾಗ ನಾನು ನೋಡ್ತೀನಿ ಮೊಬೈಲ್ನಲ್ಲಿ. ಇನ್ನು ಆಕೆಗೆ ಬೈತಾರೆ, ನೋವು ಮಾಡ್ತಾರೆ ಅನ್ನೋ ಕಾರಣಕ್ಕೆ ಕೆಲವೊಮ್ಮೆ ನಾನು ಕೆಲವೊಂದು ಎಪಿಸೋಡನ್ನು ನೋಡಲ್ಲ ಅಂತ ಅವ್ರ ಅಜ್ಜಿ ಹೇಳಿದ್ದಾರೆ. ಅಲ್ಲೇ ಗೊತ್ತಾಗುತ್ತೆ ಆಕೆಗೆ ಅವರ ಮೊಮ್ಮಗಳ ಮೇಲೆ ಎಷ್ಟರ ಮಟ್ಟಿಗೆ ಪ್ರೀತಿ ಇದೆ, ಯಾವ ರೀತಿ ಬಾಂಧವ್ಯ ಇದೆ ಅಂತ. ಆಕೆಯನ್ನು ನಾವು ಮನೆಯಲ್ಲಿ ಸೋನು ಸೋನು ಅಂತ ಕರಿತೀವಿ. ಅಲ್ಲಿ ಆಕೆಗೆ ನೋವಾದರೆ ಇಲ್ಲಿ ನನಗೆ ನೋವಾಗುತ್ತೆ ಅಂತ ಅವ್ರ ಅಜ್ಜಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ರಕ್ಷಿತಾ ಶೆಟ್ಟಿ
ಎಲ್ಲರ ಜೊತೆ ಚೆನ್ನಾಗಿ ಬರೀತಾರೆ, ಎಲ್ಲರ ಜೊತೆ ಮಾತಾಡ್ತಾ ಇರ್ತಾರೆ. ಆಕೆಗೆ ಕನ್ನಡ ಬರೋದಿಲ್ಲ, ತುಳು ಹಾಗೂ ಕನ್ನಡವನ್ನು ಮಿಕ್ಸ್ ಮಾಡಿ ಮಾತಾಡ್ತಾಳೆ. ಆಕೆ ಹುಟ್ಟಿ ಬೆಳೆದಿದ್ದು ಎಲ್ಲವೂ ಕೂಡ ಮುಂಬೈನಲ್ಲಿ ಆಗಿರೋದ್ರಿಂದ ಆಕೆಗೆ ಕನ್ನಡ ಬರಲ್ಲ. ಇಲ್ಲೂ ಕೂಡ ಕನ್ನಡ ಮಾತಾಡುವಾಗ ಒಂದಷ್ಟು ತುಳುವನ್ನು ಮಿಕ್ಸ್ ಮಾಡಿ, ಹಿಂದಿಯನ್ನು ಮಿಕ್ಸ್ ಮಾಡಿ ಮಾತಾಡ್ತಾಳೆ ಅಂತ ಹೇಳಿದ್ದಾರೆ. ಹಾಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದಾಗ ನನಗೆ ತುಂಬ ಖುಷಿಯಾಯಿತು. ಎಲ್ಲರೂ ಕೂಡ ಹೇಳಿದ್ರು ಆಕೆಗೆ ಕಿಚ್ಚನ ಚಪ್ಪಾಳೆ ಸಿಕ್ತು ಅಂತ. ತುಂಬ ಖುಷಿ ಆಯಿತು. ಆಕೆ ರಿಯಲ್ ಆಗಿ ಹೇಗಿದ್ದಾಳೋ ಹಾಗೇ ಬಿಗ್ ಬಾಸ್ ಮನೆಯಲ್ಲಿದ್ದಾಳೆ. ಇಲ್ಲಿ ಬಂದಾಗಲೂ ಕೂಡ ಅಡುಗೆ ಮಾಡ್ತಾಳೆ, ನನಗೆ ಸಹಾಯ ಮಾಡ್ತಾಳೆ. ಯಾರ ಬಳಿ ಬೇಕಾದರೂ ಆಕೆ ಕೋಪ ಮಾಡ್ಕೊಳ್ತಾಳೆ. ಆದರೆ ನನ್ನ ಮೇಲೆ ಆಕೆ ಯಾವತ್ತೂ ಕೂಡ ಕೋಪ ಮಾಡಿಲ್ಲ. ಹೊರಗಡೆ ಹೋದಾಗಲೂ ಕೂಡ ನೀವು ಬನ್ನಿ ಅಂತ ನನ್ನನ್ನು ಕೂಡ ಕರೀತಾಳೆ. ಸಿನಿಮಾಗೆ ಹೋಗೋಣ ಅಜ್ಜಿ, ಪೇಟೆಗೆ ಹೋಗೋಣ ಅಜ್ಜಿ, ಅದು ಇದು ಅಂತ ಹೇಳ್ತಾ ಇರ್ತಾಳೆ. ಆದರೆ ನನಗೆ ವಯಸ್ಸಾಗಿದೆ, ನಾನು ಹೋಗೋದಿಲ್ಲ. ನನ್ನನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾಳೆ. ನಮ್ಮ ಹಳೆ ಮನೆ ಹಾಳಾಗಿತ್ತು, ಅದನ್ನು ಈಗ ರಿಪೇರಿ ಮಾಡಲಾಗ್ತಾ ಇದೆ. ಅದರ ಜವಾಬ್ದಾರಿಯನ್ನು ಕೂಡ ಆಕೆಯೇ ತೆಗೆದುಕೊಂಡಿದ್ದಾಳೆ. ಎಲ್ಲವನ್ನ ಕೂಡ ಆಕೆಯೇ ನಿಭಾಯಿಸ್ತಾ ಇದ್ದಾಳೆ. ನನ್ನ ಮಗ ಕೂಡ ನನ್ನ ಜವಾಬ್ದಾರಿಯನ್ನು ನೋಡ್ಕೊಳ್ತಾನೆ. ರಕ್ಷಿತಾ ಕೂಡ ಅಷ್ಟೇ ನನಗೋಸ್ಕರ ಕಾಳಜಿಯನ್ನು ವಹಿಸ್ತಾಳೆ. ಆಕೆಯ ಅಪ್ಪ ಅಮ್ಮ ಎಲ್ಲರೂ ಕೂಡ ಮುಂಬೈನಲ್ಲಿ ಚೆನ್ನಾಗಿದ್ದಾರೆ. ಆದರೂ ಕೂಡ ತಾನೇ ಏನಾದರೂ ಮಾಡಬೇಕು ಅನ್ನೋ ಕಾರಣಕ್ಕೆ ಆಕೆ ತನಗಿದ್ದಂಥ ಕೆಲಸವನ್ನು ಬಿಟ್ಟು ಯೂಟ್ಯೂಬ್ ಚಾನೆಲನ್ನು ಓಪನ್ ಮಾಡಿ ಮುಂಬೈ, ಉಡುಪಿ ಅಂತ ಓಡಾಡ್ತಾ ಸಾಕಷ್ಟು ಕಷ್ಟಪಡ್ತಿದ್ದಾಳೆ. ಇವತ್ತು ಆಕೆಗೆ ಒಳ್ಳೆಯ ಅವಕಾಶ ಸಿಕ್ಕಿದೆ, ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ. ಯಾರು ಏನೇ ಆರೋಪಗಳನ್ನು ಮಾಡಲಿ, ನಮಗೆ ಆಕೆ ಏನು ಅನ್ನೋದು ಗೊತ್ತಿದೆ. ಹಾಗಾಗಿ ನಾವು ಯಾರು ಏನೇ ಆರೋಪಗಳನ್ನು ಮಾಡಿದ್ರೂ ಕೂಡ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆಕೆ ರಿಯಲ್ ಆಗಿ ಹೇಗಿದ್ದಾಳೆ ಅನ್ನೋದು ನಮಗಷ್ಟೇ ಗೊತ್ತಲ್ವ. ಹಾಗಾಗಿ ನಮಗೆ ಅವಳು ಏನು ಅನ್ನೋದು ಗೊತ್ತಿದೆ. ಹಾಗಾಗಿ ಯಾರು ಏನೇ ಆರೋಪ ಮಾಡಿದ್ರೂ ಕೂಡ ನಾವು ಅದಕ್ಕೆ ಕ್ಯಾರ್ ಮಾಡಲ್ಲ ಅಂತ ಅಜ್ಜಿ ಹೇಳಿದ್ದಾರೆ. ಆದರೆ ನನಗೆ ಆಕೆಗೆ ನೋವಾದರೆ, ಬಿಗ್ ಬಾಸ್ ಮನೆಯಲ್ಲಿ ಆಕೆಗೆ ಅನೇಕ ಬಾರಿ ನೋವಾದಾಗ, ಆಕೆ ಬೇಜಾರು ಮಾಡಿಕೊಂಡಾಗ ನನಗೂ ಕೂಡ ಬೇಜಾರಾಗಿದೆ. ಹೀಗಂತ ಆ ಸಂದರ್ಶನದಲ್ಲಿ ಅಜ್ಜಿ ಹೇಳ್ಕೊಂಡಿದ್ದಾರೆ. ಏನೋ ಸಾಧನೆ ಮಾಡಬೇಕು ಅಂತ ಆಕೆಗೆ ಹೋಗಿದ್ದಾಳೆ. ಆಕೆಗೆ ಒಳ್ಳೇದಾಗಲಿ ಅಂತ ಈ ಕ್ಷಣಕ್ಕೂ ಕೂಡ ನಾವೆಲ್ಲರೂ ಕೂಡ ಶುಭವನ್ನು ಹಾರೈಸ್ತೀವಿ. ಎಲ್ಲರೂ ಕೂಡ ಆಕೆಗೆ ಒಳ್ಳೆಯ ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ಆಕೆ ಗೆದ್ದು ಬರಬೇಕು ಅಂತ ಹಾರೈಸ್ತಾ ಇದ್ದಾರೆ. ಚೆನ್ನಾಗಿ ಆಟವನ್ನು ಆಡ್ತಾ ಇದ್ದಾಳೆ. ಆಕೆಯ ಆಟವನ್ನು ನೋಡೋದು ಸಾಕಷ್ಟು ಖುಷಿ ಕೊಡುತ್ತೆ ಅಂತ ಅವರ ಅಜ್ಜಿನೇ ಹೇಳಿದ್ದಾರೆ. ಅವರ ಅಜ್ಜಿ ಹೇಳೋದ್ರಲ್ಲಿ ಎಲ್ಲವೂ ಕೂಡ ಅವರ ಮುಖದಲ್ಲಿ ಪ್ರಾಮಾಣಿಕತೆ ಎದ್ದು ಕಾಣಿಸ್ತಾ ಇತ್ತು. ಯಾಕಂದರೆ ರಕ್ಷಿತಾ ಶೆಟ್ಟಿಯನ್ನು ಚಿಕ್ಕದಿಂದಲೂ ನೋಡಿದವರು ಅವರ ಅಜ್ಜಿ. ಹಾಗಾಗಿ ರಕ್ಷಿತಾ ಯಾವಾಗ ಕೋಪ ಮಾಡ್ಕೊಳ್ತಾರೆ, ಅವ್ರು ಹೇಗಿರ್ತಾರೆ ಎಲ್ಲವೂ ಕೂಡ ಅವ್ರಿಗೆ ಗೊತ್ತು. ಹೌದು, ರಕ್ಷಿತಾ ಕೋಪ ಮಾಡ್ಕೊಳ್ತಾಳೆ ಅನ್ನೋದು ನಿಜ. ಬಿಗ್ ಬಾಸ್ ಮನೆಯಲ್ಲೂ ಕೂಡ ಆಕೆ ಕೋಪ ಮಾಡ್ತಾಳೆ ಕೆಲವೊಂದು ಸಂದರ್ಭದಲ್ಲಿ. ಹಾಗಂತ ಆಕೆ ಕಾರಣ ಇಲ್ಲದೆ ಕೋಪವನ್ನು ಮಾಡ್ಕೊಳ್ಳೋದಿಲ್ಲ. ಹಾಗೆ ಸುಖ ಸುಮ್ಮನೆ ಒಬ್ಬರ ಮೇಲೆ ಆರೋಪಗಳನ್ನು ಕೂಡ ಆಕೆ ಮಾಡೋದಿಲ್ಲ. ಇಲ್ಲೂ ಕೂಡ ಹಾಗೆ ಒಳ್ಳೆಯ ಪ್ರೀತಿಯನ್ನು ಎಲ್ಲರಿಂದಲೂ ಕೂಡ ಗಳಿಸಿದ್ದಾಳೆ. ಹಾಗೆ ಮುಂಬೈನಲ್ಲೂ ಕೂಡ ಆಕೆಗೆ ಸಾಕಷ್ಟು ಫ್ರೆಂಡ್ಸ್ ಇದ್ದಾರೆ. ಸುತ್ತಮುತ್ತದವರು ಕೂಡ ಅವರನ್ನು ತುಂಬ ಇಷ್ಟಪಡ್ತಾರೆ. ಅದಕ್ಕೆ ಕಾರಣ ಆಕೆಯ ಗುಣ. ಯಾರಿಗಾದರೂ ಸಹಿ ಕಷ್ಟ ಅಂದರೆ ಸಾಕು, ಆಕೆ ಅದಕ್ಕೆ ಸಹಾಯ ಮಾಡೋದಕ್ಕೆ ರೆಡಿ ಆಗಿರ್ತಾಳೆ. ಅದುವೇ ಗುಣ ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇದೆ. ಆ ಕಾರಣದಿಂದಲೇ ಆಕೆ ಇವತ್ತು ಅಷ್ಟು ಎತ್ತರಕ್ಕೆ ಹೋಗೋದಕ್ಕೆ ಸಾಧ್ಯ ಆಯಿತು ಅಂತ ಆಕೆಯ ಅಜ್ಜಿ ಹೇಳಿದ್ದಾರೆ. ಹಾಗೆಯೇ ಎಲ್ಲರೂ ಕೂಡ ಅವಳಿಗೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ.